ಸಂಪುಟ ಸರ್ಕಸ್ ಯಾರಿಗೆ ಚಾನ್ಸ್ ಆಕಾಂಕ್ಷಿಗಳಿಗೆ ಟೆನ್ಷನ್ ಸಿದ್ದು ಟೀಮ್ ವರ್ಸಸ್ ಸಿಎಂ ಟೀಮ್ ಜುಲೈ 20ಕ್ಕೆ ಮುಹೂರ್ತನ ಸಂಪುಟ ಸರ್ಕಸ್ 34 ಟೋಟಲಿ ಮುಖ್ಯಮಂತ್ರಿಗಳನ್ನ ಸೇರಿಸಿದಂತೆ 34 ಜನ ಸಚಿವರಾಗಬಹುದು. ಈಗ ಆಲ್ರೆಡಿ 14 ಜನ ಇದ್ದಾರೆ. 20 ಸ್ಥಾನಗಳು ಖಾಲಿ ಇರುವಂತದ್ದು. ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಿ 1.5 ತಿಂಗಳಾಯ್ತು. ಈ ಸಂದರ್ಭದಲ್ಲಿ ಮಧ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ರಾಜ್ಯದಲ್ಲೂ ಕೂಡ ಎದುರಾಗಿದ್ದಾವೆ. ಒಂದ್ ಕಡೆ ಬರ ಮತ್ತು ಒಂದ್ ಕಡೆ ನೆರೆ, ಇನ್ನು ನೂರಾರು ಸಮಸ್ಯೆಗಳಿರುವಂತದ್ದು. ಈ ಸಂದರ್ಭದಲ್ಲಿ ಇನ್ನೂ ಕೂಡ ಸಂಪುಟ ವಿಸ್ತರಣೆ ಮಾಡಿರಲಿಲ್ಲ. ಬಟ್ ಈಗ ಅದಕ್ಕೆ ಕಾಲ ಕೂಡ್ ಬಂದಿದೆ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ MK, BK, DK ಎಲ್ಲ ಅಲ್ಲೇ ಇದ್ದಾರೆ. ಸೊ ಹೀಗಾಗಿ ಇದ್ರ ಬಗ್ಗೆ ನಿರಂತರವಾಗಿ ಸಭೆಗಳನ್ನ ಮಾಡಿ ಒಂದು ಫೈನಲ್ ಪಟ್ಟಿ ಸಂಡೇ ರೆಡಿ ಆಗ್ಬೋದು ಅಂತ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಸಂಪುಟ ಸರ್ಕಸ್. ಯಾರಿಗೆ ಪಟ್ಟ, ಯಾರಿಗೆ ಕೈ ತಪ್ಪಲಿದೆ ಅದೃಷ್ಟ ಅನ್ನುವಂಥದ್ದು ಕುತೂಹಲ. ಸಂಪುಟ ವಿಸ್ತರಣೆ ಸರ್ಕಸ್ ನಡೀತಾ ಇದೆ. 20 ಸ್ಥಾನಗಳಿಗೆ ಸುಮಾರು 50ರಿಂದ 60 ಜನ ಆಕಾಂಕ್ಷಿಗಳಿದ್ದಾರೆ. ಸಾಮಾಜಿಕವಾರು, ಜಾತಿವಾರು, ಜಿಲ್ಲಾವಾರು ಎಲ್ಲ ರೀತಿಯಲ್ಲೂ ಕೂಡ ಅಳೆದು ತೂಗಿ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕಾಗಿದೆ. ಕಿರಿಯ ಮಹಿಳೆಯರು ಎಲ್ಲವನ್ನು ಕೂಡ ನೋಡ್ಬೇಕಲ್ಲ. ಈಗ ಜಿಲ್ಲಾವಾರು ಎಲ್ಲ ಇಂಪಾರ್ಟೆನ್ಸ್ ಇದೆ. ಏಕೆಂದ್ರೆ 4 ವರ್ಷ ಅಲ್ಲ ಎಲೆಕ್ಷನ್ ಇರೋದು ಇನ್ನು 22 ತಿಂಗಳು ಅಷ್ಟೇ. ಸೊ ಹೀಗಾಗಿ ಈ ಬಾರಿಯ ಸಂಪುಟ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಂಪುಟಕ್ಕೆ ಬಂದವರಿಗೆ ಲಾಟ್ರಿ, ಆದ್ರೆ ಇನ್ನ ಉಳಿದಂತವರ ಅಸಮಾಧಾನ ಯಾವ ರೀತಿಯಾಗಿ ತಣಿಸ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಕುತೂಹಲ. ದೆಹಲಿಯಲ್ಲಿ ಸಿಎಂ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತದ್ದು ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್. ಜಾತಿ ಮತ್ತು ಪ್ರಾದೇಶಿಕ ಸಮೀಕರಣದಲ್ಲಿ ಸ್ಥಾನವನ್ನು ಹಂಚಿಕೆ ಮಾಡಲಾಗುತ್ತೆ ಅಂತ, ಅದರ ಜೊತೆಗೆ ಅವರವರ ತಂಡದವರನ್ನ ಕೂಡ ಕ್ಯಾಬಿನೆಟ್ ನಲ್ಲಿ ಸೇರಿಸಬೇಕು ಅನ್ನುವಂತ ಪೈಪೋಟಿ ಅಂತೂ ಇದ್ದೇ ಇರುತ್ತೆ. ಸೊ ಹೀಗಾಗಿನೇ ಹಳಬರು ಮತ್ತೆ ಉಳಿದಂತವರಿಗೆ ಯಾವ ರೀತಿಯಾಗಿ ಸ್ಥಾನವನ್ನ ಕೊಡಲಾಗುತ್ತೆ, ಎಷ್ಟು ಜನ ಹೊಸಬರು ಬರಬಹುದು ಅನ್ನುವಂತ ಕುತೂಹಲ ಇದೆ. ಒಂದು 3-4 ಜನ ಮಾತ್ರ ಕಳೆದ ಬಾರಿಯ ಸಿದ್ದು ಸಂಪುಟದಲ್ಲಿ ಇದ್ದಂತವರು ಬರುವಂತ ಚಾನ್ಸ್ ಅಂತ ಹೇಳಲಾಗ್ತಾ ಇದೆ. ವರಿಷ್ಠರಿಂದ ಇಂದು ಮ್ಯಾರಥಾನ್ ಸಭೆ ಇರುವಂತದ್ದು. ಸಂಪುಟ ಸರ್ಕಸ್ ಇದೆಯಲ್ಲ, ಇದರಲ್ಲಿ ಇವತ್ತು ವರಿಷ್ಠರಿಂದ ಮ್ಯಾರಥಾನ್ ಸಭೆ ಇದೆ. KC ವೇಣುಗೋಪಾಲ್ ಇರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, DK ಶಿವಕುಮಾರ್, ಸಿದ್ದರಾಮಯ್ಯನವರು, BK ಹರಿಪ್ರಸಾದ್ ಇವರೆಲ್ಲರೂ ಕೂಡ ಅವರವರದ್ದೇ ಆದಂತ ಪಟ್ಟಿಗಳಿದಾವೆ. ಸೊ ಯಾರ ಹೆಸರನ್ನ ಅಳೆದು ತೂಗಿ ಓಕೆ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಇಲ್ಲಿ. ಯಾರ ಹೆಸರು ಫೈನಲ್ ಆಗುತ್ತೆ ಅಂತ. ಇದು ಬದ್ದವರೆಲ್ಲರೂ ಕೂಡ ಆಕಾಂಕ್ಷಿಗಳೇ. ಬಿಗ್ ಮ್ಯಾಂಡೇಟ್ ಸಿಕ್ಕಿರುವಂತದ್ದು ಕಾಂಗ್ರೆಸ್ಗೆ. ಸೊ ಹೀಗಾಗಿ ಪಕ್ಷೇತರರು ಬಿಡಿ, ಅವ್ರಿಗಂತೂ ಸಿಗಲ್ಲ. ಇನ್ನು ಉಳಿದಂತ 137 ಜನ ಹತ್ತತ್ರ ಶಾಸಕರಿದ್ದಾರೆ, ಕಾಂಗ್ರೆಸ್ನ ಶಾಸಕರುಗಳು. ಅದರಲ್ಲಿ ಹೊಸೊಬ್ಬರೇ ಒಂದು 30ಕ್ಕೂ ಹೆಚ್ಚು ಜನ ಇದ್ದಾರೆ. ಅಟ್ಲೀಸ್ಟ್ ನಮ್ಗಲ್ಲಿ 3-4 ಜನಕ್ಕಾದ್ರೂ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಫಸ್ಟ್ ಟೈಮ್ ಗೆದ್ದಂತ MLAಗಳು. ಇನ್ನ MLCಗಳು ಕೂಡ ಅಷ್ಟೇ. ನಮಗೆ ಯಾಕೆ ಅನ್ಯಾಯ ಆಗ್ತಾ ಇದೆ, ನಮಗೂ ಕೂಡ ಮಂತ್ರಿ ಸ್ಥಾನವನ್ನ ಕೊಡಿ ಅಂತ ಪತ್ರ ಎಲ್ಲ ಬರೆದಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭ. ನಿಮಗೂ ಕೂಡ ಗೊತ್ತಿದೆ. ನಾವು 3-4 ಬಾರಿ ಗೆದ್ದಂಥವ್ರು, 4-5 ಬಾರಿ ಗೆದ್ದಂಥವ್ರು, 5-6 ಬಾರಿ ಗೆದ್ದಂಥವ್ರು ಎಲ್ಲರೂ ಕೂಡ ದೆಹಲಿಗೆ ಯಾವ ರೀತಿಯಾಗಿ ಪರೇಡ್ ಮಾಡಿದ್ರು ಗೊತ್ತಿರುವಂತ ವಿಚಾರಣೆ. ಹಾಗಾದ್ರೆ ದೆಹಲಿಯಲ್ಲಿ ಏನಾಗ್ತಾ ಇದೆ ಫಸ್ಟ್ ಅಪ್ಡೇಟ್ ಪಡ್ಕೊಳ್ಬಿಡೋಣ. ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ದೆಹಲಿಯಿಂದ ಏನ್ ಅಪ್ಡೇಟ್ ಸಿಗ್ತಾ ಇದೆ? ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಗೂ ಮುನ್ನ ಒಂದು ಪ್ರಿಲಿಮಿನರಿ ಒಂದು ಮ್ಯಾಚ್ ರೀತಿಯಲ್ಲಿ ಸಭೆಗಳಾಗ್ತಾ ಇದೆಯಾ? ಯಾರ ಹೆಸರು, ಯಾರ್ಯಾರು ಯಾವ್ಯಾವ ರೀತಿಯ ಪಟ್ಟಿ ರೆಡಿ ಮಾಡ್ಕೊಂಡಿದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ? ಪೃಥ್ವಿರಾಜ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ AICC ಅಧ್ಯಕ್ಷರ ನಿವಾಸದಲ್ಲಿ ಕ್ಯಾಬಿನೆಟ್ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ನಡೆಯಲಿಕ್ಕಿದೆ. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಸಭೆ ಆಗ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಅವರು ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾರನ್ನ ಸೇರಿಸ್ಕೊಳ್ಬೇಕು, ಜೊತೆಗೆ ಯಾವ ಶಾಸಕರನ್ನ ಸೇರಿಸ್ಕೊಂಡ್ರೆ ಅದು ಪಕ್ಷಕ್ಕೆ ಅನುಕೂಲ ಆಗತ್ತೆ ಅನ್ನುವಂತ ರೀತಿಯಲ್ಲಿ ಒಂದಿಷ್ಟು ಸಲಹೆಗಳನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಅದು ವಯೋಮಿತಿ ವಿಚಾರದಲ್ಲಿರ್ಬೋದು, ಜೊತೆಗೆ ಪಕ್ಷಕ್ಕೆ ಮುಂದಿನ ಚುನಾವಣೆಯನ್ನು ಎದುರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತಿವಾರು, ಪ್ರಾದೇಶಿಕವಾರು ಯಾವ ರೀತಿಯಾಗಿ ಅನುಕೂಲ ಆಗತ್ತೆ, ಈ ಎಲ್ಲ ಒಂದು ದೃಷ್ಟಿಕೋನಗಳನ್ನು ಇಟ್ಕೊಂಡು ಒಂದಿಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ಇವತ್ತು ನಡೆಯುವಂತ ಸಭೆಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ.
ಹಾಗೆ ಕೆ.ಸಿ. ವೇಣುಗೋಪಾಲ್ ಅವರು ಹಾಗೂ ಸುರ್ಜೇವಾಲಾ ಅವರ ಉಪಸ್ಥಿತಿಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಬಿ.ಕೆ. ಹರಿಪ್ರಸಾದ್ ಅವರು ಒಂದು ಸಭೆಯನ್ನ ನಡೆಸ್ತಾರೆ. ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಆಕಾಂಕ್ಷಿಗಳ ಪಟ್ಟಿ ಏನಿದೆ, ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಯಾರಿಗೆ ಕೊಟ್ರೆ ಅನುಕೂಲ ಆಗತ್ತೆ, ಜೊತೆಗೆ ಯಾರನ್ನ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಳೋದು ಅನಿವಾರ್ಯ ಇದೆ, ಜಾತಿವಾರು ನಾವು ಯಾವ ಸಮುದಾಯಕ್ಕೆ ಈಗ ಮನ್ನಣೆಯನ್ನ ಕೊಡಬೇಕು, 2023ರಲ್ಲಿ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ಯಾರಿಗೆ ನಾವು ಅಂದ್ರೆ ನಿಮ್ಮನ್ನ ನಾವು ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ತೇವೆ ಅಂತ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿದ್ದೆವು. ಆ ಎಲ್ಲ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಚರ್ಚೆಯನ್ನ ಮಾಡಲಾಗತ್ತೆ. ಅಂತಿಮವಾಗಿ ಇವತ್ತು ಒಂದು ವರದಿಯನ್ನ ಸಿದ್ಧಪಡಿಸ್ತಾರೆ. ಅದಾದ ನಂತರದಲ್ಲಿ ರಾಹುಲ್ ಗಾಂಧಿ ಅವರೊಂದಿಗೆ ಇನ್ನೊಂದು ಸಭೆಯನ್ನು ಕೂಡ ಮಾಡ್ಲಿಕ್ಕಿದ್ದಾರೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಣ. ನಮ್ಮ ಜೊತೆ ಬಿಜೆಪಿಯಿಂದ ಮೋಹನ್ ವಿಶ್ವ ಅವರು ಹಾಗೆ ಕಾಂಗ್ರೆಸ್ನಿಂದ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡರಿಂದಾನೇ ಆರಂಭ ಮಾಡ್ತೀನಿ, ಬಿಕಾಸ್ ಅವರದ್ದೇ ಕ್ಯಾಬಿನೆಟ್ ಈಗ ಶುರುವಾಗ್ತಾ ಇರುವಂಥದ್ದು. ನಟರಾಜ್ ಗೌಡ್ರೆ, ವೆರಿ ಇಂಟ್ರೆಸ್ಟಿಂಗ್. ಅದರ ಜೊತೆಗೆ ಈ ಬಾರಿಯ ಸಂಪುಟ ಒಂಥರ ಕ್ರೂಷಿಯಲ್, ಬಿಕಾಸ್ ಎಲೆಕ್ಷನ್ ಟೈಮ್ ನಲ್ಲಿ ಬರ್ತಾ ಇರುವಂತ ಒಂದು ಸಂಪುಟ ಆಗಿರುವಂತ ಹಿನ್ನೆಲೆಯಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಅನ್ಸುತ್ತಿದೆ? ಇಲ್ಲ, ಖಂಡಿತವಾಗಿ ಬಹಳ ಇಂಪಾರ್ಟೆಂಟ್ ಏನೇ. ಯಾಕಂದ್ರೆ ಇಡೀ ಸರ್ಕಾರನೇ ಕೂಡ ಅದರ ಫಂಕ್ಷನ್, ಗುಡ್ ಗವರ್ನೆನ್ಸ್, ಒಳ್ಳೆ ಆಡಳಿತ, ಜನಸಾಮಾನ್ಯರ ಕೈಗೆಟ್ಕುವಂತ ಆಡಳಿತ ಅದ್ ಕೊಡೋದು ಬಹಳ ಅಗತ್ಯ ಇದೆ. ಅದ್ರೊಳಗೆ ಈಗ ಯಾವ ಕ್ಯಾಬಿನೆಟ್ ಯಾವ ರೀತಿ ಹಾಕೊಂತೀರಿ, ಯಾವ ರೀತಿ ಅಳದು ತೂಗಿ ಪ್ರಾದೇಶಿಕವಾರು, ಜಾತಿವಾರು, ಹಿರಿತನ, ಜ್ಞಾನ, ಅನುಭವ ಮತ್ತೆ ಉತ್ಸಾಹದ ಯುವಕರಿಗೆ ಯಾರಿಗೆ ಏನು ಅವಕಾಶ ಕೊಡ್ತೀರಿ ಅದು ಕೂಡ ಬಹಳ ಇಂಪ್ಯಾಕ್ಟ್ ಆಗುತ್ತೆ. ಕಾಂಬಿನೇಷನ್, ಈಗ ಸೋಷಿಯಲ್ ಇಂಜಿನಿಯರಿಂಗ್ ಮಾಡ್ಲೇಬೇಕು, ಕಾಂಬಿನೇಷನ್ ಮಾಡ್ಲೇಬೇಕು. ಸಿ ಅಟ್ ದಿ ಎಂಡ್ ಆಫ್ ದಿ ಡೇ ಏನಂದ್ರೆ ಗುಡ್ ಗವರ್ನೆನ್ಸ್ಗೆ ಎಲ್ಲರೂ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥವ್ರೆ, 140 ಜನ ಶಾಸಕರು ಕೂಡ. ಆದ್ರೆ ಯಾರನ್ನ ಆಯ್ಕೆ ಮಾಡ್ಕೊಂಡು ಒಳ್ಳೆ ತಂಡ ಕಟ್ಟಿ ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿ ಮಂಡಲ ಸೇರ್ಕೊಂಡು ಏನ್ ಯೋಜನೆಗಳನ್ನ ಮಾಡ್ತಾರೆ, ಯಾವ ರೀತಿ ಕೆಲಸ ಮಾಡ್ತಾರೆ, ಅದು ಬಹಳ ಇಂಪಾರ್ಟೆಂಟ್ ಇದೆ. ಆದ್ರೆ ಇವತ್ತು ಅಲ್ಲೇ ಸುಮಾರು 40 ದಿನ ಆಗೋಯ್ತು, ಒಂದೂವರೆ ತಿಂಗಳು ಆಯ್ತಾ ಬಂದ್ಬಿಡ್ತು. ಈ ತಕ್ಷಣಕ್ಕೆ ಒಂದು ಮಂತ್ರಿ ಮಂಡಲ ಮಾಡುವಂತದ್ದು ಬಹಳ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಮಾನ್ಯ ಹರಿಪ್ರಸಾದ್ ಅವರು, ಮಾನ್ಯ ಸಿದ್ದರಾಮಯ್ಯ ಅವರು ದೆಹಲಿಗೆ ಬಂದಿದ್ದಾರೆ. ದೆಹಲಿನಲ್ಲಿ ಇವತ್ತು ನಾಯಕರುಗಳನ್ನೆಲ್ಲ ಮೀಟ್ ಮಾಡ್ತಾರೆ. ಸುರ್ಜೇವಾಲಾ ವೇಣುಗೋಪಾಲ್ ಜೊತೆ ಸಮಾಲೋಚನೆ ಮಾಡ್ತಾರೆ. ಆಮೇಲೆ ಖರ್ಗೆ ಸಾಹೇಬ್ರ ಜೊತೆ ಸಮಾಲೋಚನೆ ಮಾಡ್ತಾರೆ. ಅವಕಾಶ ಕೊಟ್ಟರೆ ರಾಹುಲ್ ಗಾಂಧಿ ಅವ್ರನ್ನ ಕೂಡ ಭೇಟಿ ಮಾಡ್ತಾರೆ. ಮಾಡಿ ಮಂತ್ರಿಮಂಡಲವನ್ನ 2-3 ದಿನಗಳಲ್ಲಿ ಅಥವಾ 4 ದಿನಗಳಲ್ಲಿ ಮಾಡುವಂತದ್ದು ಬಹಳ ಅಗತ್ಯ ಇದೆ. ಯಾಕಂದ್ರೆ ಈಗ ಒಂದು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ ಕೃಷಿ ಸಚಿವರಾಗಿ ಅವರೇ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ನೆರೆ, ಬರ ಈ ತರ ವಿಷಯಗಳಲ್ಲಿ ಕೂಡ ಅವರೇ ಇನ್ವಾಲ್ವ್ಮೆಂಟ್ ತಗೋಬೇಕಾಗಿದೆ. ಅವ್ರಿಗೆ ವರ್ಕ್ ಲೋಡ್ ಜಾಸ್ತಿ ಆಗ್ತಾ ಇದೆ. 25-30 ಖಾತೆ ಇದಾವೆ. ಇಲ್ಲ, 25-30 ಖಾತೆಗಳಿದ್ರು ಕೂಡ ಬಹಳ ಅಗತ್ಯ, ಬಹಳ ಅನಿವಾರ್ಯ. ಯಾಕಂದ್ರೆ ಎಲ್ಲಾ ಬ್ಯೂರೋಕ್ರಾಟ್ಸ್ ಇರ್ತಾರೆ, ವ್ಯವಸ್ಥೆ ಇರ್ತದೆ, ಎಲ್ಲರ ಜೊತೆ ಜಿಲ್ಲಾಧಿಕಾರಿಗಳ ಜೊತೆ ಸಭೆಗಳು ಮಾಡಿದ್ದಾರೆ, ಎಲ್ಲಾ ಆಡಳಿತದ ವ್ಯವಸ್ಥೆ ಜೊತೆಗೆ ಸಭೆಗಳನ್ನ ಮಾಡಿದ್ದಾರೆ. ಬಟ್ ಆದಾಗ್ಯೂ ಕೂಡ ಕೃಷಿ ಅನ್ನೋದು ಈ ಸಮಯದಲ್ಲಿ ಬಹಳ ಅಗತ್ಯ ಇರ್ತಕ್ಕಂಥದ್ದು. ಯಾಕಂದ್ರೆ ಬಿತ್ತನೆ ಸಮಯ, ಮಳೆ, ಒಂದ್ ಕಡೆ ನೆರೆ ಪರಿಹಾರಕ್ಕೋಸ್ಕರ ಅಂಗಲಾಚ್ತಾ ಇದ್ದಾರೆ. ಕುಡಿಯೋ ನೀರಿಗೂ ಹಾಹಾಕಾರ ಇದೆ. ಎಷ್ಟೋ ಕಡೆ ಮುಂಗಾರು ಮಳೆನೇ ನೋಡಿಲ್ಲ, ಹನಿನೇ ನೋಡಿಲ್ಲ. ಯಾದಗಿರಿ ಭಾಗದಲ್ಲೆಲ್ಲ ಅದನ್ನೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದು ಬಹಳ ಅವರೇ ಗಮನ ಹರಿಸ್ತಾ ಇದ್ದಾರೆ ಈಗ. ಯಾಕಂದ್ರೆ ಎಲ್ಲಾ ತಹಸೀಲ್ದಾರ್ಗಳಿಗೆ 1 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿರೋದು, ಜಿಲ್ಲಾಧಿಕಾರಿಗಳು 5 ಕೋಟಿ ಹಣ ಬಿಡುಗಡೆ ಮಾಡಿರೋದು, ಕುಡಿಯೋ ನೀರಿಗೆ ಪ್ರಾತಿನಿಧ್ಯ ಕೊಡಿ ಅಂತ ಹೇಳಿರೋದು, ಇವೆಲ್ಲ ನೋಡ್ತಾ ಇದ್ರೆ ಅವರಿಗೆ ಸಂಪೂರ್ಣವಾಗಿ ಮಾಹಿತಿ ಇದೆ, ಮತ್ತೆ ಅವರೇ ಸಂಪೂರ್ಣ ಇನ್ವಾಲ್ವ್ಮೆಂಟ್ ತಗೊಂಡಿದ್ದಾರೆ. ಆದ್ರೆ ಅದ್ರ ಜೊತೆಗೆ ಈಗ ಸಂಪೂರ್ಣ ಮಂತ್ರಿಮಂಡಲ ಇದ್ರೆ ಅವ್ರ ಜೊತೆಗೆ ಅವ್ರು ಏನ್ ಕೆಲಸ ಮಾಡ್ತಾರೆ, ಅವ್ರು ಯಾವ ಬಿರುಸಿನ ಕೆಲಸ ಮಾಡ್ತಾರೆ, ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಿದ್ರೆ ಮುಂದಿನ ಎಲ್ಲಾ ಚುನಾವಣೆಗಳೀಗ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ, ಕಾರ್ಪೊರೇಷನ್ ಚುನಾವಣೆ ಇದೆ. ಅದಾದ್ಮೇಲೆ ತಿರ್ಗಾ MLA ಎಲೆಕ್ಷನ್ ಬಂದ್ಬಿಡ್ತದೆ ಇನ್ನೊಂದು 1.5 ವರ್ಷ 2 ವರ್ಷದಲ್ಲಿ. ಸೊ ಆ ನಿಟ್ಟಿನಲ್ಲಿ ತಕ್ಷಣ ಅಗತ್ಯ ಇದೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮನವರಿಕೆ ಮಾಡಿಕೊಂಡು ಇವತ್ತು ಎಲ್ಲಾ ಮಂತ್ರಿಮಂಡಲದವನ್ನ ಮಾಡ್ಬೇಕು ಅಂತ ಹೇಳಿ ಒಂದು ಸಮಾಲೋಚನೆಗೆ ದೆಹಲಿಗೆ ಬಂದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಆಗೋಗ್ತದೆ. ಪೃಥ್ವಿ. ಓಕೆ, ಮೋಹನ್ ವಿಶ್ವ ಅವರೇ, ರಾಜ್ಯದ ಜನ ನಿರೀಕ್ಷೆ ಮಾಡ್ತಾರದ್ ಯಾರಾದ್ರೂ ಆಗ್ಲಪ್ಪ, ಇಲಾಖಾವಾರು ಸಚಿವರು ಬಂದ್ರೆ ಸಾಕಾಗಿದೆ, ಕೆಲಸ ಆದ್ರೆ ಸಾಕಾಗಿದೆ ಅನ್ನುವಂತ ನಿರೀಕ್ಷೆಗಳು. ಯಾಕೆಂದ್ರೆ 100 ಸಮಸ್ಯೆಗಳಿದಾವೆ. ನಿಮ್ ನಿರೀಕ್ಷೆ ಏನಿದೆ? ಬಿಜೆಪಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಈಗ? ಪೃಥ್ವಿ, ನೀವು ಹೇಳ್ದಂಗೆ ಕಳೆದ ಒಂದು 3 ವರ್ಷಗಳಿಂದ ನೋಡಿದ್ರೆ ಇವ್ರ ಅಧಿಕಾರಕ್ಕೆ ಬಂದು ಡೇ 1 ಸರ್ಕಸ್ಸೇ ಒಂಥರ, ಇದು ಜೋಕರ್ಸ್ ತರ ಆಗ್ಬಿಟ್ಟಿದ್ದಾರೆ ಸರ್ಕಸ್ ಒಳಗಡೆ. ಪ್ರತಿನಿತ್ಯ ಕಚ್ಚಾಟ, ಪ್ರತಿನಿತ್ಯ ಪೀಕ್ಲಾಟ, ಇವ್ರ ಮೇಲೆ ಅವ್ರು ಹೇಳೋದು, ಅವ್ರ ಮೇಲೆ ಹೇಳೋದು, ಇದೇ ನಡೀತು. ಈ ಪ್ರಶ್ನೆ 3-3.5 ವರ್ಷ ನಡೀತದ್ದು. ಯಾರು CM ಆಗ್ಬೇಕು, ಯಾರು ಮಂತ್ರಿ ಆಗ್ಬೇಕು ಅಂತ ಹೇಳಿ. ಅದರಿಂದ ಪ್ರಾಬ್ಲಮ್ ಆಗಿದೆ ಯಾರಿಗೆ ಅಂದ್ರೆ ಜನರಿಗಾಗ್ಬೋದು, ಅದು ಸಾಮಾನ್ಯ ಬಡವನ್ಗಾಗ್ಬೋದು, ರೈತರಿಗಾಗ್ಬೋದು. ಆಮೇಲೆ ಕಂಡು ಕೇಳಿದ ಭ್ರಷ್ಟಾಚಾರಗಳನ್ನ ಕಾಣ್ತು ಈ ರಾಜ್ಯ. 3-3.5 ವರ್ಷಗಳಲ್ಲಿ ಸಿಕ್ಕಿದ ಕಡೆ ಎಲ್ಲ ಹಣ ಲೂಟಿ ಮಾಡ್ಲಾಯ್ತು. ಇನ್ನೇನು ಇವ್ರು ಹೇಳ್ದಂತ ಗ್ಯಾರಂಟಿಗಳನ್ನ ಯಾವ್ದು ಸರಿ ತಲುಪಿಸ್ಲಿಲ್ಲ. ಇನ್ನು ಸಿದ್ದರಾಮಯ್ಯ ಅವ್ರು ಬಿಟ್ಟೋಗುವಾಗ 2 ತಿಂಗಳು ಗೃಹಲಕ್ಷ್ಮಿ ಹಣ 5,000 ಕೋಟಿ ಎಲ್ಲೋಯ್ತು ಅನ್ನೋದಕ್ಕೆ ಯಾರು ಇನ್ನೂ ಉತ್ತರ ಕೊಡ್ತಾ ಇಲ್ಲ.
ಈ ರೀತಿಯಾಗಿ ಸಮಸ್ಯೆಗಳ ಮಹಾಪೂರನೇ ಒತ್ಕೊಂಡು ಡಿ ಕೆ ಶಿವಕುಮಾರ್ ಬಂದು ಮುಖ್ಯಮಂತ್ರಿ ಆದ್ರು. ಮುಖ್ಯಮಂತ್ರಿ ಆದ್ಮೇಲೆ ಅವ್ರಿಗೇನು ಹನಿಮೂನ್ ಪೀರಿಯಡ್ ಏನ್ ಇರ್ಲಿಲ್ಲ. ಅವ್ರು ಇಷ್ಟೊತ್ತಿಗೆ ಇದನ್ನೆಲ್ಲ ಮುಗಿಸ್ಬೇಕಾಗಿತ್ತು. ಬಟ್ ಸಮಸ್ಯೆ ಏನಂದ್ರೆ ಅವ್ರಿಗೆ ಗೊತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದ್ರೆ ಅವ್ರ ಬುಡಕ್ ಬರುತ್ತೆ ಅಂತ ಹೇಳಿ. ಒಂದ್ ಕಡೆ ಸಿದ್ದರಾಮಯ್ಯನವ್ರ ಬಣ ಕಾಯ್ತಾ ಕೂತಿದ್ದಾರೆ ಅವ್ರಿಗೊಂದಷ್ಟು ಬೇಕು ಅಂತ, ಇನ್ನೊಂದ್ ಕಡೆ ಹರಿಪ್ರಸಾದ್ ಬಣ, ಒಂದ್ ಕಡೆ ಡಿ ಕೆ ಶಿವಕುಮಾರ್ಗೆ ಸಪೋರ್ಟ್ ಮಾಡಿದವರು, ಅವ್ರ ಪರವಾಗಿ ವಾಚಾಮ ಗೋಚರವಾಗಿ ಬಹಿರಂಗವಾಗಿ ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳದಂತ ಶಿವಗಂಗಾ ಬಸವರಾಜ್ ಆಗ್ಬೋದು, ತಿರ್ಗಾ ನಮ್ಮ ರಾಮನಗರದ ಶಾಸಕರಾಗ್ಬೋದು, ಕುಣಿಗಲ್ ಕೃಷ್ಣ ಆಗ್ಬೋದು, ಇವ್ರುಗಳಿಗೆಲ್ಲಾನು ಎಲ್ಲ ಅಕಾಮಡೇಟ್ ಮಾಡ್ಬೇಕಲ್ಲ. ಈಗ ಮಾಡಿಲ್ಲ ಅಂದ್ರೆ ಅವ್ರು ಸುಮ್ಮನೆ ಇರ್ತಾರ? ಸೊ ಈ ರೀತಿಯಾದಂತ ಒಂದು ಗೊಂದಲ ಗೋಜಲ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆದ್ರಿಂದ ಐ ಡೋಂಟ್ ಥಿಂಕ್ ಸೊ ಇದು ಇಷ್ಟು ಬೇಗ ಮುಗಿಯುತ್ತೆ ಅಂತ ನನಗೆ ಅನ್ಸುತ್ತೆ. ಸಚಿವ ಸಂಪುಟ ಬರುವಂತದ್ದು ದೊಡ್ಡದಲ್ಲ, ಅದಾದ್ಮೇಲೆ ಹೆಂಗ್ ಸಮಾಧಾನ ಮಾಡ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟು ಅಂತ ನೀವ್ ಹೇಳೋ ಪ್ರಕಾರ. ಎಕ್ಸಾಕ್ಟ್ಲಿ ಅಲ್ಲೇ ಇರೋದು. ಅದೊಂಥರ ಟೈಮ್ ಬಾಂಬ್ ಇದ್ದಂಗೆ ಅದು. ಅವ್ರ ಟೈಮ್ ಎಳ್ಕೊಂಡು ಹೋದಷ್ಟು ಇವ್ರ ಕುಚ್ಚಿ ಗಟ್ಟಿ ಆಗುತ್ತೆ ಅನ್ನೋದು ಅಷ್ಟೇ ಇಲ್ಲಿ, ಮತ್ತೆ ಇನ್ನೇನು ಅಲ್ಲ. ಇದರ ನಡುವೆ ಈಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ, ಮೇಲ್ಗಡೆ ಕಳಿಸ್ಬೇಕು ನೆಕ್ಸ್ಟ್ ಚುನಾವಣೆಗಳಿಗೆ. ಯಾರು ಸೂಟ್ಕೇಸ್ ಜಾಸ್ತಿ ಕಳಿಸ್ತಾರೆ, ಇವೆಲ್ಲ ಬಹಳಷ್ಟು ಡಿಸ್ಕಷನ್ ಇರುತ್ತೆ ಕಾಂಗ್ರೆಸ್ ಅಲ್ಲಿ, ಇಲ್ಲ ಅಂತಲ್ಲ. ಇದನ್ನೆಲ್ಲ ನೋಡಿದ್ರೆ ಇದೆಲ್ಲ ಇಷ್ಟು ಬೇಗ ಮುಗಿಯೋದಿಲ್ಲ. ಇದು ಅಲ್ಟಿಮೇಟ್ಲಿ ಇಲ್ಲಿ ಸಫರ್ ಆಗ್ತಿರೋದು ಯಾರು? ಜನ. ಉದಾಹರಣೆಗೆ ನೀವು ಬಿಡದಿ ರೈತರ ಹೋರಾಟನೇ ತಗೊಳ್ಳಿ. ನಿನ್ನೆ ಮುಖ್ಯಮಂತ್ರಿ ಆದರೂ ಪತ್ರಿಕಾಗೋಷ್ಠಿ ಮಾಡುವಾಗ 30 ನಿಮಿಷದಲ್ಲಿ 3 ನಿಮಿಷ ರೈತರ ಬಗ್ಗೆ ಮಾತಾಡಿದ್ದು. ಇನ್ 27 ನಿಮಿಷ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡೋದು, ಇಲ್ಲ ಅಂದ್ರೆ ದೇವೇಗೌಡರ ಫ್ಯಾಮಿಲಿ ಬಗ್ಗೆ ಮಾತಾಡೋದು, ಅಪ್ಪಾಜಿ ಅಪ್ಪಾಜಿ ಅನ್ನೋದು. ಈ ರೀತಿಯಾಗಿ ಒಂದು ವೈಯಕ್ತಿಕ ಕೆಸರಾಚಾಟ ಬಿಟ್ರೆ 3 ನಿಮಿಷ ರೈತರ ಸಮಸ್ಯೆ. ಹಾಗಾದ್ರೆ ನೀವು ಏನ್ ಸಾಲ್ವ್ ಮಾಡ್ತಾ ಇದ್ದೀರಾ ನೀವು? ಇವತ್ತು ಕೃಷಿ ಸಚಿವರಿಲ್ಲ. ಕೃಷಿ ಸಚಿವಾಲಯ ಎಷ್ಟು ಇಂಪಾರ್ಟೆಂಟ್. ಬರಗಾಲ ಇದೆ ಇವತ್ತು, ಮಳೆ ಬರ್ತಾ ಇಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ. ನೀವು ಅವ್ರಿಗೆ ಒಂದು ಅಧಿಕಾರ ಕೊಟ್ಟು ಒಬ್ಬ ಅಧಿಕಾರಿಗಳಿಗೆ ಯಾರ ಮಾತು ಕೇಳ್ತಾರೆ ಇವತ್ತು ನೀವು? ಅವ್ರಿಗೆ ಭಯ ಇರುತ್ತೆ, ಸಚಿವರು ಬಂದ್ರೆ ನಮ್ಮನ್ನ ಎಲ್ಲ ಹಾಕ್ತಾರೋ, ಏನ್ ಎತ್ತಂಗಡಿ ಮಾಡ್ತಾರೋ ಅಂತ. ಅವ್ರ ಕೆಲಸಗಳು ಮಾಡಲ್ಲ. ನೀವು ಬರೀ ಅಂದ್ರೆ ಡಿ ಸಿಗಳಿಗೆ ತಹಸೀಲ್ದಾರ್ಗೆ ದುಡ್ಡು ಕೊಟ್ಬಿಟ್ರೆ ಆಗೋಯ್ತು. ಹಾಗಾದ್ರೆ ಎಲ್ಲಿ ಯೂಸ್ ಆಗಿದೆ ದುಡ್ಡು? ಅದು ಯಾರ ಅಕೌಂಟ್ ಹೋಗಿದೆ ದುಡ್ಡು? ಹಾಗಾದ್ರೆ ಎಷ್ಟು ಬಿತ್ತನೆ ಬೀಜ ಖರೀದಿ ಮಾಡಿದಿರ ನೀವು? ಆಯ್ತಪ್ಪ, ರೈತರನ್ನ ಕರೆದ್ಬಿಟ್ಟು ಈಗ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡ್ಬೇಕಾಗಿತ್ತು, ಮಳೆ ಇಲ್ಲ. ಜುಲೈಯಲ್ಲಿ ನೀರ್ ಕೊಳ್ತಾ ಇದಾರೆ, ಇನ್ನು ನೀರ್ ಕೊಟ್ಟಿಲ್ಲ. ಅದಕ್ಕೆ ಆಲ್ಟರ್ನೇಟ್ ಏನು? ಆಲ್ಟರ್ನೇಟ್ ಬೆಳೆ ಯಾವುದು? ಆ ಬೀಜಗಳು ಬಂದಿದ್ಯಾ? ನೀವು ಸಮಾಲೋಚನೆ ಮಾಡಿದಿರಾ? ರೈತರ ಸಭೆಗಳನ್ನ ಮಾಡಿದ್ರೆ ನೀವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ? ಏನ್ ಪ್ರಿಕಾಷನ್ಸ್ ತಗೊಂಡಿದ್ದೀರಾ ನೀವು? ಇಲ್ಲಿ ಸಫರ್ ಆಗ್ತಿರೋದು ಯಾರು? ರೈತರು, ಆರ್ಡಿನರಿ ಮ್ಯಾನು. ಸೊ ಇದನ್ನೆಲ್ಲ ನೋಡಿದ್ರೆ ಓವರ್ ಆಲ್ ಇವರ ಒಂದು ಒಳ ಜಗಳ ಕಿತ್ತಾಟದಿಂದ ಇವತ್ತು ರಾಜ್ಯದ ಜನ ಸಂಪೂರ್ಣವಾಗಿ ಬೇಸತ್ತು ಹೋಗಿದ್ದಾರೆ. ಅವ್ರಿಗೆ ಐ ಡೋಂಟ್ ಥಿಂಕ್ ಸೊ ಈ ಸರ್ಕಾರದ ಮೇಲೆ ಅಷ್ಟೊಂದು ನಂಬಿಕೆ ಅಂತೂ ಇಲ್ಲ. ನಾನು ಆಗ್ಲೇ ಹೇಳಿದ್ರು, ಇದೊಂಥರ ಟೈಮ್ ಬಾಂಬ್ ಇದ್ದಂಗೆ. ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರೆ ಅವ್ರ ಬುಡಕ್ಕೆ ಬರುತ್ತೆ ಅನ್ನೋ ಭಯ ಅವ್ರಿಗೆ ಖಂಡಿತ ಇದೆ. ಅದಕ್ಕೋಸ್ಕರ ಡಿಲೇ ಆಗ್ತಾರೆ. ಓಕೆ, ಇಲ್ಲಿ ನಟರಾಜ್ ಗೌಡ್ರೆ, ಇನ್ನೊಂದು ಜಾಸ್ತಿ ಚರ್ಚೆ ಆಗ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರ ಸೈಲೆನ್ಸ್ ಇದೆಯಲ್ಲ, ಅದು ಚರ್ಚೆ ಆಗ್ತಾ ಇದೆ. ಇಲ್ಲಿ ಒಂದ್ ಮೆಸೇಜ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಇವನ್ ಕಾಂಗ್ರೆಸ್ ನಾಯಕರೇ ಕೆಲವರು ಮಾತನಾಡ್ತಾ ಇದ್ರು. ಗೌರ್ಮೆಂಟೇ ಬಿಟ್ಕೊಟ್ಟಿದ್ದೀನಿ, ಸೊ ಗೌರ್ಮೆಂಟ್ ಅವ್ರದ್ದು, ಕ್ಯಾಬಿನೆಟ್ ನಂದು ಅಂತ ಸಿದ್ದರಾಮಯ್ಯನವ್ರದ್ದು. ಈಗ ಮೊನ್ನೆ ಸಿದ್ದರಾಮಯ್ಯನವರು 3 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು, ಅವರು ವಿರೋಧ ಪಕ್ಷದ ನಾಯಕ ಆಗಿದ್ರು. 2023 ಚುನಾವಣೆ ಸಮಯದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿದ್ರು. ಇಬ್ರು ಒಟ್ಟಾಗಿನೇ ಚುನಾವಣೆ ಮಾಡಿದ್ದು, ಒಟ್ಟಾಗಿನೇ ಮಂತ್ರಿಮಂಡಲ ರಚನೆ ಆದ ಜೊತೆಲಿದ್ದದ್ದು. ಅವರು ಮುಖ್ಯಮಂತ್ರಿ ಆಗಿದ್ರು, ಉಪಮುಖ್ಯಮಂತ್ರಿ ಆಗಿದ್ರು. ಈಗಲೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ಆದ್ರೂ ಕೂಡ ಸರ್ಕಾರದಲ್ಲಿ ಶಾಸಕರು ಎಲ್ಲ ಒಟ್ಟಾಗಿ ಆಡಳಿತ ಮಾಡೋದ್ರಿಂದ ಅವರ ಪ್ರಭಾವ ಮತ್ತೆ ಅವರ ಮಾತು ಮನ್ನಣೆ ಜಾಸ್ತಿ ಇದ್ದೇ ಇರುತ್ತೆ, ಅದ್ರೊಳಗೇನಿಲ್ಲ. ಬಟ್ ಅದು ಅವರ ಮಂತ್ರಿಮಂಡಲ, ಇವರು ಮಾತ್ರ ಮುಖ್ಯಮಂತ್ರಿ, ಆತರ ಅದೇನ ಅಂತ ಒಳ್ಳೆಯ ಚೆನ್ನಾಗಿ ಚರ್ಚೆ ಆಗ್ತದೆ. ಗೌರ್ಮೆಂಟ್ ಅವ್ರದ್ದು, ಕ್ಯಾಬಿನೆಟ್ ನಂದು ಅಂತ. ಇಲ್ಲ, ಸರ್ಕಾರನು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರದೇ ಗೌರ್ಮೆಂಟ್, ಅವ್ರದೇ ಸರ್ಕಾರ, ಅವ್ರದೇ ಮಂತ್ರಿಮಂಡಲ. ಯಾಕಂದ್ರೆ ಮುಖ್ಯಮಂತ್ರಿ ಯಾರು ಇರ್ತಾರೋ ಅದು ಅವ್ರಿಗೆ ಪರಮಾಧಿಕಾರ ಇರ್ತದೆ, ಯಾರು ಮಂತ್ರಿಮಂಡಲ ಸೇರ್ಕೋಬೇಕು, ಯಾರು ಸೇರ್ಕೋಬೇಕು ಅಂತ. ಸೊ ಹಾಗಾಗಿ ಅದು ಏನಂತ ಸತ್ಯವಾದ ಮಾತಲ್ಲ. ಆದ್ರೆ ಸ್ಪಷ್ಟವಾಗಿ ಏನಂದ್ರೆ ನೋಡಿ, 2019ರಲ್ಲಿ 6 ಪ್ರಥಮ ಯಡಿಯೂರಪ್ಪನವರು 6 ಸಚಿವ ಸಂಪುಟ ಸಭೆ ಏನಾಯ್ತಲ್ಲ, ಅವಾಗ ಅವ್ರ ಏಕ ವ್ಯಕ್ತಿ ಸಚಿವ ಸಂಪುಟ, ಒನ್ ಮ್ಯಾನ್ ಕ್ಯಾಬಿನೆಟ್. ಸಿ ಅದು ಅವಾಗ ನೆರೆ ಬಂತು, ನೆರೆ. ಅಯ್ಯೋ, 22 ಜಿಲ್ಲೆಯಲ್ಲಿ ದೊಡ್ಡ ನೆರೆ. 25 ದಿನ ಅವರೊಬ್ಬರೇ ಇದ್ರು ಸರ್. ಯಾವ ಮಂತ್ರಿನೂ 25 ದಿನ ಅವರೊಬ್ಬರೇ ಇದ್ರು. ಅದಾದ್ಮೇಲೆ 17 ಜನ ಸಚಿವರು ಬಂದ್ರು. ಅದಾದ್ಮೇಲೆ ಸಂಪುಟ ವಿಸ್ತರಣೆ ಅನ್ನುವಂಥದ್ದಾಗಿದ್ದು 6 ತಿಂಗಳಾದ್ಮೇಲೆ. 6 ತಿಂಗಳಾದ್ಮೇಲೆ ನಾವು ಅಷ್ಟೇನ ಕಾಯಂಗ ಅಗತ್ಯ ಇಲ್ಲ. ಯಾಕಂದ್ರೆ ನಾನು ಎಂಥ ಬಟ್ ಅವಾಗ ಏನ್ ಗೊತ್ತಾ ನಟರಾಜ್ ಗೌಡ್ರೆ, ಅವಾಗ ಏನಾದ್ರೂ ಇರ್ಬೋದು, ಅವಾಗ ಒಂದು ಕ್ಯಾಲ್ಕುಲೇಷನ್ ಇತ್ತು, ಇನ್ನು 4 ವರ್ಷ ಟೈಮ್ ಇದೆ ಅಂತ. ಆದ್ರೆ ಇನ್ನಿರುವಂತದ್ದು ಬರೀ 22 ತಿಂಗಳು ಎಲೆಕ್ಷನ್. ಆಮೇಲೆ ಇನ್ನೊಂದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲ, ಜಿಲ್ಲಾ ಪಂಚಾಯತಿ ಮೆಂಬರ್ ಇಲ್ಲ, ತಾಲೂಕ್ ಪಂಚಾಯತಿ ಮೆಂಬರ್ ಇಲ್ಲ, JBA ಮೆಂಬರ್ಗಳಿಲ್ಲ. ಹೌದು,
ಎಲ್ಲ ಅಧಿಕಾರ MLA ಇಲ್ಲ, ಇಲ್ಲ, ಮಿನಿಸ್ಟ್ರುಗಳು ನಮ್ಗೆ ಇವ್ರ ಅದ್ರ ಹತ್ರನೇ ಇದೆ. ಇಲ್ಲ ಬ್ಯೂರೋಕ್ರಾಟ್ಸ್ ಹತ್ರ ಇದೆ ಅಧಿಕಾರ. ಇಲ್ಲ ಇವಾಗ ಮ್ಯಾಕ್ಸಿಮಮ್ ಏನಾಗಿದೆ ಅಂದ್ರೆ ಬ್ಯೂರೋಕ್ರಾಟ್ಸ್ ಹತ್ರ ಇದೆ. ಎಲ್ಲಾ ಹಂತದ ಬ್ಯೂರೋಕ್ರಾಟ್ಸ್ ಗಳು, ಎಲ್ಲಾ ಹಂತದ ಅಧಿಕಾರಿಗಳೇ ಇವಾಗ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ಒಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ಮುಖಾಂತರ ನಡೆಯುವಂತದ್ದು. ಆದ್ರೆ ನಮ್ಮಲ್ಲಿರ್ತಕ್ಕಂತಹ ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ನಿರಂತರವಾಗಿ 24/7 ಕೆಲಸ ಮಾಡ್ತಾ ಇರೋದ್ರಿಂದ ರಾಜ್ಯದಲ್ಲಿ ಅತ್ಯಂತ ಯಾವುದೇ ಸಮಸ್ಯೆ ಬಂದ್ರು ಕೂಡ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತಾರೆ ಮತ್ತೆ ಕೆಲಸವನ್ನು ಮಾಡ್ತಾರೆ. ಅವ್ರಿಗೆ ನಮ್ಗೆ 140 ಶಾಸಕರು ಕೂಡ ಬಹಳ ಸಕ್ರಿಯವಾಗಿದ್ದಾರೆ, ಪ್ರತಿನಿತ್ಯ ಕ್ಷೇತ್ರಗಳಲ್ಲಿ ಹೋಗಿ ಕೆಲಸ ಮಾಡ್ತಿದ್ದಾರೆ. ಅದು ನಮ್ಗೆ ಸಂತೋಷ ಇದೆ. ಆದ್ರೆ ಸಕ್ರಿಯತೆ ಡೆಲ್ಲಿ ಮತ್ತೆ ಇಲ್ಲಿ ಪ್ರಮುಖವಾಗಿರುವಂತ ನಾಯಕರುಗಳ ಮನೆ ಮುಂದೆ ನೋಡ್ತಾ ಇದ್ವಿ, ಎಷ್ಟು ಮಟ್ಟಿಗೆ ಸಕ್ರಿಯರಾಗಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇತ್ತಲ್ಲಿ. ಇಲ್ಲ, ಅದು ಏನು ಗೊತ್ತಾ, ಈ ಮಂತ್ರಿಯ ವಿಸ್ತರಣೆದ ಚರ್ಚೆ ಬಂದಾಗ ಮಾತ್ರ ಅವರು ಈ ರೀತಿಯಾಗಿ ಅವ್ರ ಮನೆ ಮುಂದೆ ಹೋಗುವಂತದ್ದು ಅಥವಾ ಡೆಲ್ಲಿಗೆ ಬರುವಂತದ್ದು. ಎಲ್ಲಾ ಸಮಯದಲ್ಲೂ ಬರ್ಲಿಕ್ಕೆ ಸಾಧ್ಯ ಆಗಲ್ಲ, ಎಲ್ಲ ಸಮಯದಲ್ಲೂ ಬರೋದು ಇಲ್ಲ ಅವರು. ಆತರ ಆ ಜವಾಬ್ದಾರಿ ಅವ್ರ ಹೊಣೆಗಾರಿಕೆ ಇದ್ದೇ ಇದೆ. ಆದ್ರೆ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಇಡೀ ರಾಜ್ಯದಲ್ಲಿ ಒಂದು ಆಡಳಿತ ಪಕ್ಷವಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅದು ಎಲ್ಲೂ ಕೊರತೆ ಆಗಿಲ್ಲ. ಕುಡಿಯೋ ನೀರಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ, ಬಿತ್ತನೆ ಬೀಜಗಳಿಗೆ ಏನು ಬೇಕು ಅದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಆಮೇಲೆ ಈ ತಿಂಗಳು ಕೊನೆ ಆದ್ಮೇಲೆ ಮಾತ್ರ ನಮ್ಗೆ ಗೊತ್ತಾಗ್ತದೆ ಎಲ್ಲೆಲ್ಲಿ ಕೊರತೆ ಆಗಿದೆ, ಎಲ್ಲಿ ಎರಡನೇ ಅವಕಾಶಗಳು ನೋಡ್ಬೇಕಾಗ್ತದೆ. ಈಗ ಭತ್ತ ಬಿತ್ತಕ್ಕಾರ್ಗ ಆಗಿಲ್ಲ, ಅವ್ರಿಗೆ ರಾಗಿ ಬಿತ್ತನೆ ಮಾಡ್ತಾರೋ ಅಥವಾ ಸೂರ್ಯಕಾಂತಿ ಮಾಡ್ತಾರೋ ಅಲ್ಲ ಶೇಂಗಾ ಹಾಕ್ತಾರೋ ಅದು ಈ ಜುಲೈ ಕೊನೆ ಹಂತದಲ್ಲಿ ಗೊತ್ತಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲರೂ ನಿರ್ದೇಶನ ಕೊಟ್ಟಿದ್ದಾರೆ. ಮತ್ತೆ ಕೇಂದ್ರ ಸರ್ಕಾರಕ್ಕೂ ಒಂದು ಮನವಿ ಮಾಡಿದ್ದಾರೆ, ತಾವು ಜಾಯಿಂಟ್, ಯಾಕಂದ್ರೆ ಅಲ್ಲಿಂದ ಅಧಿಕಾರಿಗಳು ಬರ್ಬೇಕು, ಕೇಂದ್ರ ಸರ್ಕಾರದಿಂದ ಅಧಿಕಾರಿಗಳು ಬಂದ ಮೇಲೆ ಜಂಟಿ ಸರ್ವೆ ಮಾಡ್ಬಿಟ್ಟು ನಂತರ ಎಷ್ಟು ಬರಗಾಲ ಬಂದಿದೆ ಅಂತ ಹೇಳಿ ಮಾಹಿತಿ ಕೇಂದ್ರ ಸರ್ಕಾರ ಕರೀತಿದ್ದೀರಾ, ಓಕೆ, ಅದೊಂದು ವಿಚಾರ. ನಟರಾಜ್ ಗೌಡ್ರೆ, ರಾಜ್ಯದ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಯಾವ ಸಚಿವರು ಯಾವ ತಾಲೂಕಿಗೆ ಹೋಗಿ ಒಂದೇ ಒಂದು ಕಡೆ ಇಲ್ಲಿ ನೋಡಿ, ಇಲ್ಲಿ ನರೆ ಆಗ್ಬಿಟ್ಟಿತ್ತು, ಪಾಪ ರೈತರ ಸಂಕಷ್ಟದಲ್ಲಿದ್ದಾರೆ, ಅಥವಾ ಏನೋ ಹಾಳಾಗೋಯ್ತು, ಪರಿಹಾರ ಕೊಡಬೇಕು, ಏನೋ ಎಲ್ಲಾದ್ರೂ ಒಂದ್ ಕಡೆ ಹೋಗಿರೋದು ನೋಡಿದ್ರ ನೀವೇ ಹೋಗ್ಲಿ? ಈಗ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ನಾನು, ಈ ಜುಲೈ ಎಂಡ್ ಬಂದಾಗ ನಮ್ಗೆ ಈಗ ಎಲ್ಲಾ ಅಧಿಕಾರಿಗಳು ಆಲ್ರೆಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಎಲ್ಲಿ ಬಿತ್ತನೆಯ ಕೊರತೆ ಆಗಿದೆ, ಜೂನ್ ನಲ್ಲಿ ಎಲ್ಲಿ ಬಿತ್ತನೆ ಕೊರತೆ ಆಗಿದೆ ಆಲ್ರೆಡಿ ಅಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ. ಜುಲೈನಲ್ಲಿ ಎಲ್ಲಿ ಬಿತ್ತನೆ ಕೊರತೆ ಆಗ್ತದೆ, ಎಲ್ಲಿ ವಿಳಂಬ ಆಗ್ತಾ ಇದೆ, ಆ ಮಾಹಿತಿಯನ್ನ ಅಧಿಕಾರಿಗಳು ಸಂಪೂರ್ಣವಾಗಿ ಕಲೆ ಹಾಕ್ತಾರೆ. ಜುಲೈ ಕೊನೆಯ ವಾರದಲ್ಲಿ, ಕೊನೆಯ ದಿನಗಳಲ್ಲಿ ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಎಲ್ಲೆಲ್ಲಿ ಕೊರತೆ ಆಗಿದೆ ಮತ್ತೆ ಅಲ್ಲಿ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಏನ್ ಮಾಡಬೇಕು, ಮತ್ತೆ ಅವ್ರಿಗೆ ಕಾಂಪನ್ಸೇಷನ್ ಏನ್ ಕೊಡ್ಬೇಕು. ಬರಗಾಲ ಅಂತ ಘೋಷಣೆ ಮಾಡಕ್ಕೆ ಸಮಯ ಬೇಕಾಗಿದೆ, ಇನ್ನು 15 ದಿನ ಟೈಮ್ ತಗೊಂತದೆ. ಯಾಕಂದ್ರೆ ನಮ್ಗೆ ಮೊದಲು ಗೊತ್ತಾಗ್ತದೆ, ಸೂಚನೆ ಬರುತ್ತೆ. ಆದ್ರೆ ನಾವು ಏನ್ ಮಾಡಿದೀವಿ ಅಂದ್ರೆ, ಪ್ರಿಕಾಷನರಿ ಏನ್ ಮಾಡಿದೀವಿ ಅಂದ್ರೆ, ಯಾರ್ಯಾರಿಗೆ ಬಿತ್ತನೆ ಬೀಜಗಳು, ಬೇರೆ ರೀತಿಯ ಬಿತ್ತನೆ ಬೀಜಗಳು ಅದೆಲ್ಲ ಆಲ್ರೆಡಿ ಶೇಖರಣೆ ಆಗಿದೆ. ಯಾರ್ಯಾರಿಗೆ ಅವಕಾಶಗಳು ಬೇಕಾಗಿದೆ, ಕುಡಿಯೋ ನೀರಿನ ಕೊರತೆ ಆಗ್ತದೆ, ಮೇವಿನ ಕೊರತೆ ಆಗ್ತದೆ, ಇಲ್ಲ ಸರ್, ನೂರಾರು ವಿಚಾರಗಳಿದಾವೆ. ಮೋಹನ್ ವಿಶ್ವ ಅವರೇ, ಇಲ್ಲಿ ಎಲ್ರು ಮಾತನಾಡುವಂತವ್ರೆ, ಇಂಪ್ಲಿಮೆಂಟೇಷನ್ ಆನ್ ಗ್ರೌಂಡ್ ಏನಾಗಿದೆ ಅಂತ ನೋಡಿದ್ರೆ ಏನು ಇಲ್ಲ. ಅಲ್ಲಿ ಅಧಿಕಾರಿಗಳೇ ಎಲ್ಲ ಮಾಡಂಗಿದ್ರೆ ಸಿಎಂ ಒಬ್ಬರೇ ಸಾಕು, ಇನ್ಯಾರು ಬೇಡವೇ ಬೇಡ, ಮಂತ್ರಿ ಸ್ಥಾನ ಏನಕ್ಕೆ ಬೇಕು? ಅಧಿಕಾರಿಗಳು ಆಲ್ರೆಡಿ ಡೋಲಾಯಮಾನವಾಗಿದ್ರು, ಯಾರೋ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನೋ ಚರ್ಚೆ ಶುರುವಾದಾಗ್ಲೇನೆ ಆ ಜನವರಿಯಿಂದ ಆಲ್ಮೋಸ್ಟ್ ಏಪ್ರಿಲ್ ಮೇ ವರ್ಗು ಯಾವ ಕೆಲಸನೂ ಆಗಿಲ್ಲ. ಯಾಕಂದ್ರೆ ಹೊಸ ಮುಖ್ಯಮಂತ್ರಿ ಬರ್ತಾರೆ, ನಮ್ಗೆ ಏನಾಗುತ್ತೋ ಅಂತ ಅಲ್ಲ 5-6 ತಿಂಗಳು ವೇಸ್ಟ್ ಆಯ್ತು. ಈಗ ಹೊಸಬರು ಬಂದ ಮೇಲೆ ನಿಮ್ಗೆ ಗೊತ್ತು ಎಷ್ಟು ಟ್ರಾನ್ಸ್ಫರ್ಗಳಾಯ್ತು, ಯಾರು ಬಂದು ಎಲ್ಲಿ ಕೂತ್ಕೊಂಡ್ರು ಏನಾದ್ರು ಅಂತ ಹೇಳ್ಬಿಟ್ಟು. ಈಗ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಕೆಳಗಡೆ ಇರುವಂತ ಅಧಿಕಾರಿಗಳಿಗೂ ಅಷ್ಟೇನೆ, ಅವ್ರಿಗೂ ಗೊತ್ತಿರುತ್ತೆ ಏನಾಗುತ್ತೆ ಏನು ಅಂತ ಅಂದ್ಬಿಟ್ಟು ಎಲ್ಲಿಂದ ಕೆಲಸ ಮಾಡ್ತಾರೆ ಅವರು. ನೀವು ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿದೀನಿ ಅಂತ ಕತೆಗಳು ಹೊಡಿಬಹುದು ಕಾಂಗ್ರೆಸ್ನವರು, ಬಟ್ ಯಾವ ಅಧಿಕಾರಿಗಳು ಯಾರ ಮಾತು ಕೇಳ್ತಾರೆ, ಎಲ್ಲಿ ಓಡಾಡ್ತಾರೆ, ಏನ್ ಮಾಡ್ತಾರೆ ಅವರು, ಏನ್ ಇನ್ಸ್ಟ್ರಕ್ಷನ್, ಇವತ್ತು ನಾನು ಏನ್ ಮಾಡಿದ್ರೆ ನಾಳೆ ಯಾವ ಮಂತ್ರಿ ಬಂದು ಕೂತ್ಕೊಂಡು ನನ್ಗೆ ಏನ್ ಹೇಳ್ತಾನಪ್ಪ ಅನ್ನೋ ಭಯ ಇರುತ್ತೆ ಅವ್ರಿಗೆ. ಆ ಭಯದಲ್ಲಿ ಕೆಲಸ ಮಾಡ್ತಾರ ಅವರು. ಆನ್ ಗ್ರೌಂಡ್ ನಾನು ಹೇಳದ್ನಲ್ಲ, ಏನೂ ಆಗ್ತಾ ಇಲ್ಲ. ಕೃಷ್ಣ ಬೈರೇಗೌಡರಂತೂ ಬರೀ ರೀಲ್ಸ್ ಗೆ ಸೀಮಿತ ಅಷ್ಟೇ. ಕಾರಲ್ಲಿ ಕೂತ್ಕೊಳ್ಳೋದು, ಏನೋ ನೋಡೋದು, ರೀಲ್ಸ್ ಮಾಡ್ಕೊಂಡು ಹೋಗೋದು, ಆಯ್ತಪ್ಪ ಕೆಲಸ ಮಾಡ್ತಾ ಇದ್ದಾರೆ ಸರ್, ಅವ್ರೊಬ್ರದ್ದಾದ್ರೂ ಕಾಣಿಸ್ತಾ ಇದೆ. ಆಮೇಲೆ ಎಚ್ಚರಿಸಬೇಕಾದಂತ ಬಿಜೆಪಿ ಅವ್ರು ಏನ್ ಮಾಡ್ತಾ ಇದಾರೆ ಅನ್ನುವಂತ ಪ್ರಶ್ನೆ ಇದೆ. ಹೋಗ್ಲಿ, ಇವ್ರು ಕೆಲಸ ಮಾಡ್ತಾ ಇಲ್ಲ, ನೀವಾದ್ರೂ ಆನ್ ಗ್ರೌಂಡ್ ಹೋಗ್ಬಿಟ್ಟು ಹೇಳಿ, ರೈತರ ಸಮಸ್ಯೆ ತೋರಿಸಿ ಅಂದ್ರೆ ಅದನ್ನು ಮಾಡ್ತಾ ಇಲ್ವಲ್ಲ. ಮಾತಾಡ್ಲಿಲ್ಲಣ್ಣ, ಕೃಷ್ಣ ಬೈರೇಗೌಡರ ಬಗ್ಗೆ ಇಷ್ಟೆಲ್ಲ ಮಾತಾಡ್ರಲ್ಲ, ಬನ್ನಿ ತೋರಿಸ್ತೀನಿ. ಫುಟ್ಪಾತ್ ಎಂಕ್ರೋಚ್ಮೆಂಟ್ ಡ್ರೈವ್ ಒಂದೇ ವಾರ ಆಗಿದ್ದು, ಬನ್ನಿ ವಾಪಸ್ ತೋರಿಸ್ತೀನಿ. ನಮ್ ಜಯನಗರ ಭಾಗದಲ್ಲಿ, ಪದ್ಮನಾಭ ನಗರ ಭಾಗದಲ್ಲಿ, ಬನಶಂಕರಿ ಭಾಗದಲ್ಲೆಲ್ಲ ವಾಪಸ್ ಹೆಂಗ್ ಹಾಕೊಂಡಿದ್ದಾರೆ ಮತ್ತೆ ತೋರಿಸಿ ಸರ್, ಹಾಕಿ ಸರ್, ಅದನ್ನ ಹಾಕಿ ತೋರಿಸ್ತೀನಿ, ತೋರಿಸಿ ಅದನ್ನ. ಅಟ್ಲೀಸ್ಟ್ ಈಗ ಶುರು ಮಾಡಿದ್ದಾರೆ, ಓಕೆ, ಈಗ ಅಲ್ಲೆಲ್ಲೋ ಆಗ್ತಾ ಇದೆ, ಅದನ್ನ ತೋರಿಸಿ ಸರ್. ಎಷ್ಟು ಅವಕಾಶಗಳಿದೆ, ಯಾಕೆ ಮಾಡ್ತಾ ಇಲ್ಲ ಬಿಜೆಪಿಯವರು ಅಂತ. ಯಾಕೆ KRS ಡ್ಯಾಮ್ ವಿಸಿಟ್ ಮಾಡಿದ್ ಯಾರು? ಹೋಗಿ ರೈತರ ಪರವಾಗಿ ನಿಂತ್ಕೊಂಡವ್ರು ಯಾರು? ಮಾತಾಡಿದವ್ರು ಯಾರು? ವಿರೋಧ ಪಕ್ಷದ ನಾಯಕರಲ್ವಾ? ಯಾರು ಮಾತಾಡಿದ್ದು? ಬಿಜೆಪಿ ಅಲ್ವಾ? ರೈತರ ಸಮಸ್ಯೆ ಅಲ್ಲೇ ನೀರಲ್ಲಿ ಮುಳುಗೋಗಿದಾವಲ್ಲ, ಬೆಳಗಾವಿ ಭಾಗಕ್ಕೆ ಯಾರು ಹೋದ್ರು, ಕರಾವಳಿ ಭಾಗದಲ್ಲಿ ಯಾರು ತೋರಿಸಿದ್ರು, ಯಾರು ವಾಸ್ತವ ತೋರಿಸ್ತಾ ಇದಾರೆ? ನಮ್ಮ ರಾಜ್ಯಾಧ್ಯಕ್ಷರು ಗದಗದಲ್ಲಿದ್ದಾರೆ ಇವತ್ತು.
ನಿನ್ನೆ ಹುಬ್ಬಳ್ಳಿನಲ್ಲಿದ್ದಾರೆ ಅವರು. ಸಮಸ್ಯೆ ಇದೆ ಆಗ್ತಾ ಇರೋದು. ಮಾತೆತ್ತರೆ ವಿರೋಧ ಪಕ್ಷ ಏನು ಮಾಡ್ತಾ ಇಲ್ಲ, ಮತ್ತೆ ನಿಮ್ ಕಣ್ಣು ಮುಂದೆ ಎಲ್ಲ ಇದೆ ಅಲ್ಲಿ, ನೀವು ಅದನ್ನ ನೋಡ್ಬೇಕಷ್ಟೇ. ಬಿಸಿ ಮುಟ್ಬೇಕಲ್ಲ ಸರ್, ಅದು ಹೋಗ್ ಬಂದ್ರು ಅನ್ನೋದಕ್ಕಿಂತ ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡಿದ್ರು ಅಂತ. ಯಾಕೆಂದ್ರೆ ನಮಗ್ ಬೇಕಾಗಿರೋದು ಅಲ್ಲಿ ರೈತರ ಸಮಸ್ಯೆಗೆ ಪರಿಹಾರ ಅನ್ನುವಂಥದ್ದು ಬೇಕಾಗಿದೆ, ಅವ್ರಿಗೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅನ್ನುವಂಥದ್ದು ಬೇಕಾಗಿದೆ. ನಾನು ಯಾರನ್ನೋ ಅವ್ರನ್ನೋ ಅಥವಾ ಇವ್ರನ್ನೋ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಂತಲ್ಲ ಹೇಳ್ತಾ ಇರೋದು, ಅಲ್ಲಿ ಜನಕ್ಕೆ ಸಿಗ್ತಾ ಇಲ್ಲ. ನಾನು ಅದನ್ನೇ ಹೇಳ್ತಿರೋದು, ಎಂತ ದಪ್ಪ ಚರ್ಮದ ಸರ್ಕಾರ. ನಿಮ್ಮ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ನೋಡಿದ್ರಲ್ಲ, 30 ನಿಮಿಷ 27 ನಿಮಿಷ ಇವ್ರ ಕುಟುಂಬ ಅವ್ರ ಕುಟುಂಬದ ಬಗ್ಗೆನೇ ಮಾತುಕತೆ. ಇನ್ 3 ನಿಮಿಷ ರೈತರ ಸಮಸ್ಯೆ. ರೈತರು ಪರ್ಕೆ ತಗೊಂಡು ಒಡೆಯ ಲೆವೆಲ್ ಇಳಿದಿದ್ದಾರೆ ಬಿಡದಿನಲ್ಲಿ. ಅಷ್ಟಾದ್ರೂ ಅವ್ರ ಸಮಸ್ಯೆ ಕೇಳೋದಿಲ್ಲ ಅಂತಂದ್ರೆ ಇದು ಇನ್ನೆಂತ ದಪ್ಪ ಚರ್ಮದ ಸರ್ಕಾರ. ಇನ್ನೆಷ್ಟು ಬಿಸಿ ಮುಟ್ಟಿಸ್ಬೇಕು ಇವ್ರಿಗೆ? ಪರ್ಕೆ ತಗೊಂಡು ಹೊಡೆಯೋದಕ್ಕಿಂತ ಜಾಸ್ತಿ ಮಾಡ್ಬೇಕಾ ಇದಕ್ಕೆ? ಹೇಳಿ, ಇವ್ರು ಇಲ್ಲಿ ಸ್ಪಂದಿಸೋದೇ ಇಲ್ಲ, ಮಾತೇ ಕೇಳಿದ್ರೆ ನಾನು ಇರೋದೇ ಹಿಂಗೆ ಅಂತೇಳಿ, ನಾನು ಹಿಂಗೆ ಇರ್ತೀನಿ ಅಂತ ಹೇಳಿ ಗಟ್ಟಿ ಕುತ್ಕೊಂಡ್ಬಿಟ್ರೆ ಏನ್ ಮಾಡ್ತಾರೆ ಅಂತವ್ರಿಗೆ ನೀವು? ಓಕೆ ನಟರಾಜ್ ಗೌಡ್ರೆ, ಸೋಮವಾರ ಸಚಿವ ಸಂಪುಟ ವಿಸ್ತರಣೆ ಆಗುವಂತ ಚಾನ್ಸಸ್ ಅಂತ ಹೇಳಲಾಗ್ತದೆ. ಹೌದು, ಇಲ್ಲಿ ಸಮುದಾಯವಾರು ತುಂಬಾ ಚಾಲೆಂಜಸ್ ಇದೆ, ಅದರ ಜೊತೆಗೆ ಹಿರಿಯರು ಕಿರಿಯರು ಅನ್ನುವಂಥ ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಮಹಿಳೆಯರಿಗೆ ಯಾವ ರೀತಿಯ ಪ್ರಾತಿನಿಧ್ಯತೆ ಕೊಡಲಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ಯಾಕೆಂದ್ರೆ ಮಹಿಳಾ ಪ್ರಾತಿನಿಧ್ಯ ಹೇಳ್ಕೊಳ್ಳಕ್ ಎಲ್ರಿಗೂ ಚೆನ್ನಾಗಿದೆ, ಎಲ್ಲ ಪಕ್ಷಕ್ಕೂ ಚೆನ್ನಾಗಿದೆ. ಆದ್ರೆ ಅವ್ರಿಗೆ ಒಂದು ಕೊಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯಾವಾಗ್ಲೂ ಯಾವ ಸರ್ಕಾರ ಯಾವ ಪಕ್ಷ ಬಂದ್ರೆ ಸೀಮಿತ ಆಗ್ತದೆ. ಈಗಲಾದ್ರೂ ಬದಲಾಗ್ಬೋದಾ ಅದು? ಇಲ್ಲ, ಅವಕಾಶಗಳು ಸಿಗ್ತವೆ. ಯಾರು ಸೀನಿಯರ್ಗಳು ಇರ್ತಾರೆ ಅವ್ರು ಸಿಗ್ತದೆ. ಈಗ ಮಂತ್ರಿಗಳಲ್ಲಿ ಮಹಿಳಾ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಗೊತ್ತು. ಆದ್ರೆ ಎಷ್ಟು ಸೀನಿಯರ್ಗಳಿದ್ದಾರೆ, ಎಷ್ಟು ಅನುಭವಸ್ಥರಿದ್ದಾರೆ, ಅದು ನೋಡ್ಕೊಂಡೇ ಕೊಡುವಂಥದ್ದು. ಅಲ್ಲೂ ಕೂಡ ಜಾತಿವಾರು ಕೊಡ್ಬೇಕಾಗ್ತದೆ, ಪ್ರಾದೇಶಿಕವಾರು ಕೊಡ್ಬೇಕಾಗ್ತದೆ, ಕೊಡ್ತಾರೆ. ಆಮೇಲೆ ಮಂತ್ರಿಮಂಡಲವನ್ನ ಸೋಮವಾರ ನಮಗೂ ಅದೇ ಎಕ್ಸ್ಪೆಕ್ಟೇಷನ್ ಇದೆ. ಸೋಮವಾರ ಮಂತ್ರಿಮಂಡಲ ವಿಸ್ತರಣೆ ಆಗುತ್ತೆ, ಫೈನಲ್ ಆಗುತ್ತೆ ಅಂತಿದೆ, ಮಾಹಿತಿ ಇದೆ. ಆದ್ರೆ ನಾನು ಬಿಜೆಪಿ ವಕ್ತಾರ ಒಂದ್ ಮಾತನ್ನ ಹೇಳ್ಬೇಕು ನಾನು. ಯಾಕಂದ್ರೆ ಬಿಜೆಪಿ ವಕ್ತಾರ ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ, ನಮ್ಮ ಮಂತ್ರಿಗಳು ಎಲ್ಲೂ ಹೋಗಿ ಕೆಲಸ ಮಾಡ್ತಾ ಇಲ್ಲ, ಎಲ್ಲಾದ್ರೂ ಇದ್ರೆ ಮಾಹಿತಿ ತೋರಿಸಿ. ಮುಖ್ಯಮಂತ್ರಿಗಳು 27 ನಿಮಿಷ ಭಾಷಣದಲ್ಲಿ, ಪತ್ರಿಕಾಗೋಷ್ಠಿಯಲ್ಲಿ 3 ನಿಮಿಷ ಮಾತ್ರ ರೈತರ ಬಗ್ಗೆ ಮಾತಾಡಿದ್ರು. ನೋಡ್ರಿ, ನಮ್ಮ ಮುಖ್ಯಮಂತ್ರಿಗಳು 3 ನಿಮಿಷ ಮಾತಾಡಿದ್ರು 24 ಗಂಟೆ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಮತ್ತೆ ವಿರೋಧ ಪಕ್ಷದ ನಾಯಕರು ಎಲ್ಲಿ ಹೋಗ್ತಾ ಇದ್ದಾರೆ, ಯಾಕೆ ಹೋಗ್ತಾ ಇದ್ದಾರೆ ಅಂದ್ರೆ, ಅವ್ರನ್ನ ಕಿತ್ತಾಕ್ತಾರೆ, ನನ್ನ ಕಿತ್ತಾಕ್ಬಿಡ್ತಾರೆ ಪೊಸಿಷನ್ ಇಂದ, ಅಧಿಕಾರದಿಂದ ನಾಗಪುರದವರು. ಅದ್ರಲ್ಲಿ ನಮ್ಗೆ ಬೆಂಬಲ ಕೊಡಿ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಬಿಜೆಪಿ ನಾಯಕರ ಬೇರೆ ಬೇರೆ ರಾಜ್ಯ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಹೊರತು ರೈತರ ಪರವಾಗಿ ಹೋಗ್ತಾ ಇಲ್ಲ. ಯಾವ್ದಾದ್ರು ಒಂದೇ ಒಂದು ರೈತರದ್ದು ಈ ತರ ಸಮಸ್ಯೆ ಆಗಿದೆ, ರಾಮಪ್ಪಂಗ್ ಈ ತರ ಸಮಸ್ಯೆ ಆಗಿದೆ, ಬೋರಣ್ಣಂಗ್ ಈ ತರ ಸಮಸ್ಯೆ ಆಗಿದೆ, ಯಾವ್ದಾದ್ರು ಒಂದು ಸಮಸ್ಯೆಯನ್ನ ಪತ್ರಿಕಾಗೋಷ್ಠಿಯಲ್ಲಿ ತೋರಿಸಿದ್ರ? ಅವ್ರು ಯಾವ್ದು ತೋರಿಸಿದ್ರ? ಯಾವ ರೈತನ ತೊಂದರೆ ಆಗಿರೋದು ಯಾವ್ದಾದ್ರು ತೋರಿಸಿದ್ರ? ಎಲ್ಲಿ ನೆರೆಯಿಂದ ಯಾರ ಬೆಳೆ ಹಾನಿ ಆಗಿದೆ, ಮಳೆಯಿಂದ ಯಾರ ಮನೆ ಬಿದ್ದಿದೆ, ಕುಸ್ತಿದೆ, ಯಾವ ರೈತನ ತೊಂದರೆ ಆಗಿದೆ, ಜಾನುವಾರು ತೊಂದರೆ ಏನೋ ತೋರಿಸಿದ್ರ? ಏನು ಇಲ್ಲ ರೀ. ಅವ್ರು ಹೋಗ್ತಾ ಇರ್ತಕ್ಕಂಥದ್ದು ಅವ್ರ ರಾಜಕೀಯ ಭದ್ರತೆಗೋಸ್ಕರ ಹೋಗ್ತಾ ಇದ್ದಾರೆ. ನಮ್ಮ ನಾಯಕರುಗಳು 140 ಶಾಸಕರು ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿ ಶಾಸಕರು ಕೂಡ ನಿಷ್ಕ್ರಿಯ ಆಗಿರೋ ಬಿಜೆಪಿ ಶಾಸಕರು ಮನೆಯಿಂದ ಈಚೆಗೆ ಬಂದು ಸ್ವಲ್ಪ ಕೆಲಸ ಮಾಡಿದ್ರೆ ಖಂಡಿತವಾಗಿ ನಮ್ಗೇನ್ ಕೆಲಸ ಮಾಡ್ಬೇಕಾಗಿಲ್ಲ. ರಾಜ್ಯದ ಸರ್ಕಾರದಲ್ಲಿ ವಾಸ್ತವ ನಾವು ನ್ಯೂಸ್ ಗಳಲ್ಲಿ ತೋರಿಸ್ತೀವಿ, ಬಿಡಿ ಅತ್ಲ ಹೋಗ್ಲಿ. ಮೋಹನ್ ವಿಶ್ವ ಅವರೇ, ಮತ್ತೊಂದು ವಿಚಾರ ಇಲ್ಲಿ ಚಾಲೆಂಜ್ ಅಂದ್ರೆ ಕ್ಯಾಬಿನೆಟ್ ವಿಚಾರಕ್ಕೆ ಬರೋದಾದ್ರೆ, ಈಗ ಸಿದ್ದರಾಮಯ್ಯನವರ ಕಡೆಯವರಿಗೇನೆ ಹೆಚ್ಚಿನ ಪ್ರಾಮಿನೆನ್ಸ್ ಅನ್ನ ಕೊಡ್ಲೇಬೇಕಾಗಿದೆ, ಇಂಪಾರ್ಟೆನ್ಸ್ ಅನ್ನ ಕೊಡ್ಲೇಬೇಕಾಗಿದೆ. ಯಾಕೆಂದ್ರೆ ಮುಂದಿನ ಎಲೆಕ್ಷನ್ಗೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಸಿಡಿದೇಳದ ರೀತಿಯಲ್ಲಿ ಸಮಾಧಾನವಾಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಅವರ ನಾಯಕತ್ವ ಕೂಡ ಇಂಪಾರ್ಟೆಂಟ್. ಏನ್ ಚಾಲೆಂಜಸ್ ಅಂತ ಅನ್ಸುತ್ತೆ ನಿಮ್ಗೆ? ನೋಡಿ ಪೃಥ್ವಿ, ನಾನು ಆಗ್ಲೇ ಹೇಳ್ದಂಗೆ DK ಶಿವಕುಮಾರ್ ಅವ್ರು ಕೂತಿರೋದು ಟೈಮ್ ಬಾಂಬ್ ಮೇಲೆ. ನಿಮ್ಗೆ ಇನ್ನ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಈ ಸಲ ಇಷ್ಟು ಬರಗಾಲ ಬಂದಿದೆ, ನೀರಿಲ್ಲ ಅಂದ್ರೂ ದಸರಾನ ಇಲ್ಲ ಅದ್ದೂರಿಯಾಗಿ ಮಾಡ್ಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳ್ತಾರೆ. ಅಂದ್ರೆ ಗೊತ್ತು ಅವ್ರು ಬುಡಕ್ ಬಂದಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಯರ್ ದಸರಾಗ ಅವ್ರು CM ಆಗಿ ಇರ್ತಾರೆ ಇಲ್ವಾ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಈ ಮಟ್ಟದ ಒಂದು ಟೈಮ್ ಬಾಂಬ್ ಅವ್ರ ಚೇರ್ ಮೇಲೆ ಕೂತಿರೋದು ಗೊತ್ತಾಯ್ತಲ್ಲ. ಇಟಲಿ ಮೇಡಮ್ ಒಬ್ಬರು ಪರ, ಇಟಲಿ ಮೇಡಮ್ ಮಗ ಇನ್ನೊಬ್ಬರು ಪರ, ಇಟಲಿ ಮೇಡಮ್ ಮಗಳು ಇನ್ನೊಬ್ಬರು ಪರ. ಆ ಇಟಾಲಿಯನ್ ಫ್ಯಾಮಿಲಿನಲ್ಲಿ 3 ಜನ 3 ಪರವಾಗಿದ್ದಾರೆ. ಅಮ್ಮ ಸಿದ್ದರಾಮಯ್ಯನ್ ಪರವಾಗಿದ್ರೆ, ಮಗ DK ಶಿವಕುಮಾರ್ ಪರವಾಗಿದ್ರೆ, ಮಗಳು BK ಹರಿಪ್ರಸಾದ್ ಪರ. ಈ ತರ ಎಂಟೈರ್ ಇಟಾಲಿಯನ್ ಫ್ಯಾಮಿಲಿ ಡಿವೈಡ್ ಆಗೋಗಿದೆ. ಸೊ ಅವ್ರಿಗೂ ಏನು ಕ್ಲಾರಿಟಿ ಸಿಗ್ತಾ ಇಲ್ಲ. ಇದು ಯಾವತ್ತಿದ್ರು ಅಷ್ಟೇನೇನೆ ಕ್ಯಾಬಿನೆಟ್ ಸಚಿವಾಲಯ ಆಗ್ಬೋದು, ವಿಸ್ತರಣೆ ಆಗಬಹುದು, ಇದು ಟೈಮ್ ಬಾಂಬೆ. ಅವ್ರು ಸಿದ್ದರಾಮಯ್ಯನವ್ರನ್ನ ಕುರ್ಚಿ ಕೆಳಗಿಳಿಸಿದಷ್ಟು ಸುಲಭವಾಗಿ DK ಶಿವಕುಮಾರ್ ಕುರ್ಚಿ ಏನ್ ಗಟ್ಟಿಯಾಗಿ ಇಲ್ಲ, ಆಯ್ತಲ್ಲ. ತಿರ್ಗಾ ಈ 135 ಜನ ನಿಷ್ಪ್ರಯೋಜಕ ಶಾಸಕರು ಕಾಂಗ್ರೆಸ್ನವರು ಅಷ್ಟೇನೇನೆ, ಅವ್ರದ್ದು ಅಷ್ಟೇ. ಇಟಲಿ ಫ್ಯಾಮಿಲಿಯಲ್ಲಿ ಒಬ್ಬೊಬ್ರದ್ದು ಒಂದೊಂದು ಬಣ ಲಿಟ್ರಲಿ ಛಿದ್ರ ಆಗೋಗಿರೋದು ಇದು, ಅರ್ಥ ಆಯ್ತಲ್ಲ. ನಾನ್ ಕಾಂಗ್ರೆಸ್ ವಕ್ತಾರ ಮತ್ತದೇ ಕೇಳಕ್ ಇಷ್ಟಪಡ್ತೀನಿ. ರೂಲಿಂಗ್ ಪಾರ್ಟಿ ಮೇಲೆ ಇದೀರಪ್ಪ, ನಿಮ್ಮ 135 ಜನ ನಿಷ್ಪ್ರಯೋಜಕ ಶಾಸಕರಿದಾರಲ್ಲ, ಅವರು ಯಾವ ರೈತರ ಮನೆಗೆ ಹೋಗಿ ಏನ್ ಸಮಸ್ಯೆ ಆಗಿದೆ ಅಂತ ಎಲ್ಲಿ ಹೇಳಿದಾರೆ ಹೇಳಿ. ಅಟ್ಲೀಸ್ಟ್ ಅದನ್ನ ನೀವು ನಮ್ ಕಡೆ ಕೈ ತೋರಿಸ್ತಿರಲ್ಲ ನೀವು. ನಿಮ್ಮ ನಿಷ್ಪ್ರಯೋಜಕ ಶಾಸಕರು ಏನ್ ಮಾಡ್ತಾ ಇದಾರೆ? ಒಬ್ರು ಒಂದ್ ಕಡೆ ಕಾಣಿಸ್ತಾ ಇಲ್ವಲ್ಲ. ಒಬ್ರು ಶಾದಿ ಮಹಲ್ಗಳಲ್ಲಿ ಮಸೀದಿಗಳಲ್ಲಿ SIR ಮಾಡಿಸ್ಕೊಂಡು ಕೂತವ್ರು.
ಈಗ ಪೃಥ್ವಿ, ನಮ್ಮ ಶಾಸಕರು ಆಡಳಿತ ಪಕ್ಷ ಯಾವತ್ತೂ ಸಮಸ್ಯೆ ತೋರ್ಸಕ್ಕಲ್ಲ ಹೋಗೋದು, ಸಮಸ್ಯೆನ ಬಗೆಹರಿಸಕ್ ಹೋಗ್ತಾರೆ. ನಮ್ಮ ಶಾಸಕರು ಬಗೆಹರಿಸ್ತಾ ಇದ್ದಾರೆ. ಬಿಜೆಪಿ ಶಾಸಕರು ಸಮಸ್ಯೆಗಳು ತೋರಿಸಿದ್ರೆ ನಾವು ಸರ್ಕಾರ ಬಗೆಹರಿಸ್ತದೆ, ಸಮಸ್ಯೆಗಳೆಲ್ಲ ತೋರಿಸಿದಾರ ಇಲ್ಲ. ಆಮೇಲೆ ನೋಡಿ, ಈ ಸೋನಿಯಾ ಗಾಂಧಿ ಅವ್ರಿಗೆ ಕುಟುಂಬದವರು ಇಟಲಿ ಕುಟುಂಬ ಅಂತ ಏನೋ ಹೇಳ್ತಾ ಇದಾರೆ, ಅವ್ರಿಗೆ ಗೊತ್ತಿಲ್ಲ. ಈಗ ದೇಶಕ್ಕಾಗಿ ಯಾರು ಪ್ರಾಣ ಕೊಟ್ಟಿದ್ದಾರೆ, ತ್ಯಾಗ ಬಲಿದಾನ ಮಾಡಿದ್ದಾರೆ, ಇವ್ರಿಗೆ ಇವ್ರು ಏನ್ ಗೌರವ ಕೊಡ್ತಾರೆ, ಗೋಡ್ಸೆಯನ್ನ ಹೆಂಗೆ ಇವ್ರು ಆರಾಧನೆ ಮಾಡ್ತಾರೆ, ಹೆಂಗೆ ನಾಗಪುರದವ್ರು ಇವ್ರಿಗೆ ಈ ತರ ಪಾಠಗಳು ಹೇಳ್ಕೊಡ್ತಾರೆ ನಮ್ಗೆ ಗೊತ್ತಿದೆ. ದೇಶಭಕ್ತಿ ಅನ್ನೋದು ಅಲ್ಲಿ ಆ ಗಾಂಧಿ ಫ್ಯಾಮಿಲಿನಲ್ಲಿ ಇದೆ. ಇವ್ರು ಕಲ್ತ್ಕೊಳ್ಳಿ, ಇವ್ರ ಹತ್ರ ಇರ್ತದ್ದು ಗೋಡ್ಸೆ ಭಕ್ತಿ, ಇವ್ರ ಹತ್ರ ಇರ್ತಕ್ಕಂಥದ್ದು ದೇಶಭಕ್ತಿ ಇಲ್ಲ. ಗಾಂಧಿ ಭಕ್ತಿ, ದೇಶಭಕ್ತಿ ನಮ್ಮಲ್ಲಿದೆ, ಗೋಡ್ಸೆ ಭಕ್ತಿ ಇವರಲ್ಲಿದೆ. ಅದಕ್ಕಾಗಿ ಅವ್ರು ಆತರ ಹೇಳ್ತಾರೆ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯ ಕ್ಷೇತ್ರಗಳಲ್ಲೂ ನಮ್ಮ ಮಂತ್ರಿಗಳು, ನಮ್ಮ ಶಾಸಕರು, ನಮ್ಮ ಅಧಿಕಾರಿಗಳಿಗೆ ಕೆಲಸ ಮಾಡ್ತಾ ಇರೋದು. ಬಿಜೆಪಿಯ ಶಾಸಕರು ಯಾರಾದ್ರೂ ಸಮಸ್ಯೆ ತೋರಿಸಿದ್ರೆ, ಈಗ ಸಮಸ್ಯೆಗಳಿದ್ರೆ ತಾನೇ ನಮ್ಮನ್ನ ಟೀಕೆ ಮಾಡಕ್ ಸಾಧ್ಯ ಆಗೋದು. ಸಮಸ್ಯೆಗಳಿದ್ರೆ ತಾನೇ ತೋರಿಸಿ ನಮ್ಮನ್ನ ಬೆಟ್ಟು ಮಾಡಿ ತೋರಿಸೋದು. ಯಾವ ಸಮಸ್ಯೆ ತೋರಿಸ್ತಾ ಇದ್ದಾರೆ? ಅವ್ರ ಸಮಸ್ಯೆ ತೋರಿಸ್ತಾ ಇರೋದೇನಂದ್ರೆ ಅವ್ರ ಮನೆಯಲ್ಲಿ ಮಲಗಿರ್ತಕ್ಕಂಥ ನಟರಾಜ್ ಗೌಡ್ರೆ, ನಾವಂತೂ ಡೈಲಿ ತೋರಿಸ್ತಾನೆ ಇದೀವಿ ಹೆಂಗೆಲ್ಲ ರಾಜ್ಯದ ಪರಿಸ್ಥಿತಿ ಇದೆ, ಯಾರ್ಯಾರು ಯಾವ್ಯಾವ ರೀತಿಯಾಗಿ ಸಮಸ್ಯೆ, ಯಾವ್ಯಾವ ಹಳ್ಳಿಲಿ ಸಮಸ್ಯೆ ಇದೆ ಅಂತ. ನಮ್ಮಲ್ಲಿ ಪ್ರೋಗ್ರಾಮ್ಗಳು ಹೋಗ್ತವೆ ನಟರಾಜ್ ಗೌಡ್ರೆ. ನಮ್ಮೂರಲ್ಲಿ ನ್ಯೂಸ್ 18 ಅಂತ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ಅಲ್ಲಿ ಈಗಲೂ ಕೂಡ 75 ವರ್ಷ ಆದ್ಮೇಲೂ ಕೂಡ ಲೈಟ್ ಇಲ್ಲ, ರೋಡ್ ಇಲ್ಲ, ಚರಂಡಿ ಇಲ್ಲ. ಈಗ ಇಂಥ ಸಮಸ್ಯೆಗಳಿದಾವೆ, ಸ್ಪಂದಿಸಬೇಕಾದಂತ ಸೈಲೆಂಟ್. ಇಲ್ಲ, ಹೊಸ ಲೇಔಟ್ಗಳು ಕಂದಾಯ ಗ್ರಾಮಗಳು ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ 75 ವರ್ಷ ಹಳೇದು. ಅದಕ್ಕೆಲ್ಲ ನಾವು ಪರಿಹಾರ ಕೊಡ್ತೀವಿ. ನೀವು ಸೋರ್ಸೋ ಸಮಸ್ಯೆಗಳಿಗೆ ನಮ್ ಸಂತೋಷ ಇದೆ, ನಮ್ ಸ್ವಾಗತ ಇದೆ. ಯಾಕಂದ್ರೆ ಆ ತರದ್ದು ಬಳಕೆಗೆ ಬಂದಾಗ ನಮ್ಮ ಅಧಿಕಾರಿಗಳು, ನಮ್ಮ ಶಾಸಕರು ಇನ್ನು ಚುರುಕಾಗಿ ಕೆಲಸ ಮಾಡ್ತಾರೆ. ಅದನ್ನ ನಾವು ವೆಲ್ಕಮ್ ಮಾಡ್ತೀವಿ. ನಮ್ಮ ಶಾಸಕರು ನಾವು ಚಾಟಿ ಬೀಸ್ತೀವಿ, ಹೋಗಿ ಕೆಲಸ ಮಾಡ್ರಪ್ಪ ನೀವು ಅಂತ ಹೇಳ್ತೀವಿ. ಅದಕ್ಕೆ ಸ್ವಾಗತ ಇದೆ. ಆದ್ರೆ ಬಿಜೆಪಿ ಶಾಸಕರು ಏನ್ ಪ್ರಾಬ್ಲಮ್ ಇದೆ ಅವ್ರಿಗೆ ಅಂದ್ರೆ, ಮನೇಲಿ ಮಲಗಿದ್ದಾರೆ, ಅವರ ಸಮಸ್ಯೆಗಳು ತೋರಿಸಿ ನಾವು ಅಲ್ಲೂ ಕೆಲಸ ಮಾಡ್ತೀವಿ. ಬಿಜೆಪಿ ಶಾಸಕರು ಮಾಡಿದಂತ ಕೆಲಸ ನಾವು ಮಾಡ್ತೀವಿ. 2028ಕ್ಕೆ 150 ಕ್ಷೇತ್ರಗಳಲ್ಲಿ ಗೆಲ್ಲೋ ಅಂತ ಒಂದು ಭರವಸೆ ನಾವು ಇಟ್ಕೊಂಡಿದೀವಿ. ಅದಕ್ಕಾಗಿ ದಿನನಿತ್ಯ ನಿರಂತರವಾಗಿ 24/7 ಕೆಲಸ ಮಾಡ್ತೀವಿ. ಆಗ್ಲಿ ಸರ್, ಅಷ್ಟೇ ಕೇಳ್ಕೊಳ್ಳೋದು. ಯಾರಾದ್ರೂ ಆಗ್ಲಿ, ಬೇಗ ಆಗ್ಲಿ, ಇರುವಂತ ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನುವಂಥದ್ನಾದ್ರೂ ಬರುವಂತವ್ರಾದ್ರೂ ತೋರಿಸ್ಲಿ ಅನ್ನುವಂತ ಇಂಟೆನ್ಷನ್ ಅಷ್ಟೇ. ಸಮಯದ ಅಭಾವ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಮೋಹನ್ ವಿಶ್ವ ಅವರೇ, ಹಾಗೆ ನಟರಾಜ್ ಗೌಡ್ರೆ ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.